ನಮಸ್ತೆ. ಇವಾಗ ಮಧ್ಯಾಹ್ನ ಆಗಲೇ 12 ಗಂಟೆ ಆಯ್ತಾ ಬಂತು. ಈಗ ಸ್ನಾನ ಮಾಡ್ಕೊಂಡು ಬಂದೆ. ಕೆಲಸ ಆಯಿತು, ಬೆಳಗಿನ ಕೆಲಸ. ಈಗ ಅಡುಗೆ ಶುರು ಮಾಡಬೇಕು. ಟೈಮ್ ಆಗೋಗ್ಬಿಟ್ಟಿದೆ. 1:30ಗೆಲ್ಲ ಊಟ ರೆಡಿ ಇರಬೇಕು. ಇವತ್ತೇನಂದರೆ ನನಗೆ ಸುವಾಸು ಸ್ಕೂಲ್ಗೆ ಹೋಗಿಲ್ಲ, ಕಾಲೇಜ್ಗೆ ಹೋಗಿಲ್ಲ. ಹಾಗಾಗಿ ಬೇಗ ಅಡುಗೆ 1:30 ತನಕ ಟೈಮ್ ಇದೆ. ಇಲ್ಲ ಅಂದರೆ ಅವನು 1 ಗಂಟೆಗೆ ಬರ್ತಾನೆ, ಊಟ ಮಾಡಿ ಮತ್ತೆ ಟ್ಯೂಷನ್ಗೆ ಹೋಗ್ಬೇಕು. ಆಗ ಅದಕ್ಕೇನಾಗುತ್ತೆ, ಬೇಗ ಅಡುಗೆ ಮಾಡಬೇಕು. ಇವತ್ತು ಸ್ವಲ್ಪ ಒಂದೇನೋ ಓದ್ಕೊಳ್ಳೋದಿದೆ ಅಂತೇಳಿ ಕಾಲೇಜ್ಗೆ ಹೋಗದೆ ನಿಂತೋದ. ಹಾಗಾಗಿ ಸ್ವಲ್ಪ ಒಂದು 10 ನಿಮಿಷ ಪರವಾಗಿಲ್ಲ. ಆಗ ಮೇಲ್ಗಡೆ ಎಲ್ಲ ಟೆರೇಸ್ ಸ್ವಲ್ಪ ಗಾರ್ಡನ್ ನೋಡೋಕ್ಕೆ ಹೋದೆ. ಅಲ್ಲೊಂದು ಅರ್ಧ 1 ಅವರ್ ವೇಸ್ಟ್ ಆಯಿತು. ಹಾಗಾಗಿ ಲೇಟ್ ಆಗೋಯಿತು. ಈಗ ಟಕ ಅಂತ ಅಡುಗೆ ಶುರು ಮಾಡಿಬಿಡೋಣ. ಸ್ವಲ್ಪ ಹಣೆಗಿಟ್ಕೊಂಡು. ಓಕೆ. ಅದರಲ್ಲೂ ಅನಿತಾ ಬೇರೆ ಬರ್ತಾ ಇದ್ದಾಳೆ. ಅವಳಿಗೂ ಜ್ವರ ಬಂದಿದೆಯಂತೆ. ಅದೇನೋ ನೋಡಬೇಕು. ಸ್ವಲ್ಪ ಬಂದರೆ ಒಂಚೂರು ಕಷಾಯ, ತುಳಸಿ ಕಷಾಯ ಏನಾದರೂ ಮಾಡಿಕೊಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅಡುಗೆ ಮಾಡಬೇಕು ಬೇಗ. ಬನ್ನಿ, ಸ್ವಲ್ಪ ಹಣೆಗೆ ಇಟ್ಕೊಂಡು ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಮಂಗಳೂರು ಸೌತೆಕಾಯಿ ಇದೆ. ಮಂಗಳೂರು ಸೌತೆಕಾಯಿ ಹಾಕಿ ಹುಳಿ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೇ ಮೊನ್ನೆ ಹಲಸಿನಣ್ಣು ತಂದಿದ್ರು. ಅದೊಂದು 8-10 ಹಲಸಿನ ಬೀಜ ಇದೆ. ಅದು ಕೂಡ ತುಂಬ ಒಳ್ಳೆಯದಲ್ವ. ಹಾಗಾಗಿ ಅದು ಒಂದು ಈರುಳ್ಳಿ, ಟೊಮೊಟೊ ಎಲ್ಲ ಹಾಕ್ತೀನಿ. ಬೆಳಗ್ಗೆ ಸುವಾಸು ಕಾಲೇಜ್ಗೆ ಹೋಗ್ತಾನೆ ಅಂತ ಒಂಚೂರು ಚಿತ್ರಾನ್ನ ಮಾಡೋಣ ಅಂತೇಳಿ ಅನ್ನ ಮಾಡಿದ್ದೆ. ಅದು ಹಾಗೆ ಉಳ್ಕೊಂತು. ಉಪ್ಪಿಟ್ಟು ಮಾಡಿದೆ ಕೊನೆಗೆ. ಅನ್ನದೊಂದು ಕೆಲಸನ ನಿಲ್ಲಿಸ್ಬಿಟ್ಟು. ಮೊಸಪ್ಪು ಸಾರು ಎಷ್ಟೊಂದಿದೆ ನಿನ್ನೆ ಮಾಡಿದ್ದು. ಈಗ ನೆಂಚ್ಕೊಳಕ್ಕೆ ಬೇಕು. ನಿನ್ನೆ ಸಾರು ಅದು ಇದು ಅಂತ ಕಂಚ್ಲೆ ಮಾಡ್ತಾರೆ. ಹಾಗಾಗಿ ನೋಡೋಣ, ನನಗೆ ಪೆಂಡಿಂಗ್ ಇಟ್ಟಿರ್ತೀನಿ. ಚೆಲ್ಲೋದು ಉಪಯೋಗಿಸೋದು ನೋಡಿಕೊಂಡು ಈಗ ಸದ್ಯಕ್ಕೆ ಕುಕ್ಕರ್ ಇಡ್ತೀನಿ. ಸೌತೆಕಾಯಿದು ಮಂಗಳೂರು ಸೌತೆಕಾಯಿ ಬೇಳೆ ಹಾಕಿ ಹುಳಿ ಮಾಡೋಣ. ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ನನ್ನ ಗಾರ್ಡನಲ್ಲಿ ಕೂಡ ಇಷ್ಟು ಹಸಿಮೆಣ್ಸಿನ್ಕಾಯಿನ ಹಾರ್ವೆಸ್ಟ್ ಮಾಡಿದ್ವಿ. ಹಾಗೆ ಮಗಳು ಮಾಡ್ತಾನೇ ಇದ್ಲು. 1-2 ಗಿಡ ಇತ್ತು. ಸರಿ ಗಿಡಮ್ಮ ನಾನು ಅಂತ ಹೇಳ್ಬಿಟ್ಟು ಗಿಡಕ್ಕೆಲ್ಲ ನೀರು ಹಾಕ್ತಾಯಿದ್ದೆ. ಆವಾಗ ಸರಿ ತೆಗೆದ್ಲು. ಸುಮಾರು ಒಂದು ಅರ್ಧ kg ಹತ್ತತ್ರ ಮೆಣಸಿನ್ಕಾಯಿ. ಸ್ವಲ್ಪ ಹೊರಗಡೆ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಇವಾಗ ನಾನು ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ದೊಡ್ಡದಿತ್ತು ಅಂತ ಒಂದು ಅರ್ಧ ಹಾಕಿ ಮಾಡ್ತಿದ್ದೀನಿ. ಜೊತೆಗೆ ಸ್ವಲ್ಪ ಹಲಸಿನ ಬೀಜನೂ ಇತ್ತು. ಅದು ಕೂಡ ಈ ಬೇಳೆ ಜೊತೆಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಾಂಬಾರಂತೂ ಭಾಳ ಟೇಸ್ಟ್ ಬರುತ್ತೆ. ಹಲಸಿನ ಬೀಜ ಕೂಡ ನಾವು ತಿನ್ನಬೇಕು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೆವಿಯಾಗಿ ತಿನ್ನಬಾರ್ದು, ಲೈಟಾಗಿ 1-2 ಪೀಸ್ ತಿನ್ಬೋದು. ಹಾಗಾಗಿ ಕಡಿಮೆನೇ ಇತ್ತಲ್ವ, ಸರಿ ಹಾಕೋಣ ಅಂಥೇಳಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಹುಳಿ, ಮಂಗಳೂರು ಸೌತೆಕಾಯಿದು ಹುಳಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಬೆಳಗಿನ ಬ್ಯುಸಿ ಹೇಗಿರುತ್ತೆ ಅಂದರೆ, ಎಷ್ಟೇ ಫಾಸ್ಟಾಗಿ ಮಾಡಿದ್ರೂ ಒಬ್ಬರೇ ಮಾಡ್ಕೊಳ್ಳೋದಲ್ವ. ಪ್ರತಿಯೊಂದು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗೋಗ್ಬಿಡುತ್ತೆ. 12 ಗಂಟೆ ಆಗೋಗಿತ್ತು. ಹಾಗಾಗಿ ಅರ್ಜೆಂಟ್ ಕುಕ್ಕರ್ ಇಡೋಣ ಅಂತ ಇಡ್ತಾಯಿದ್ದೆ. ಸ್ವಲ್ಪ ಬೇಳೆ ಮತ್ತು 1-2-3 ಟೊಮೊಟೊ ಒಂದು 2 ಭಾಗ ಮಾಡಿ ಹಾಕಿದ್ದೀನಿ. ಹಾಗೆ 1 ದಪ್ಪ ಈರುಳ್ಳಿ, ಸ್ವಲ್ಪ ಕರಿಬೇವು, 1 ಸ್ಪೂನಷ್ಟು ಎಣ್ಣೆ, ಒಂದು ಸ್ವಲ್ಪ ಅರಿಶಿನ ಹಾಕಿ ಇಷ್ಟನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಇಡ್ತಾಯಿದ್ದೀನಿ. ಇಲ್ಲಿ ನಾನು ಹಲಸಿನ ಬೀಜ ಕೂಡ ಹಾಕಿದ್ದೀನಿ, ಸ್ಕಿಪ್ ಆಗಿದೆ. ಹಾಗೆ ಸೌತೆಕಾಯಿ ಕೂಡ ನಾನು ಸಿಪ್ಪೆ ಸಹಿತನೇ ಹಾಕಿದ್ದೀನಿ. ಸಿಪ್ಪೆ ಸಹಿತ ಹಾಕಿದಾಗ ನಮಗೆ ಈ ನಾರಿನ ಅಂಶ ಕೂಡ ಸಿಗುತ್ತೆ. ಎಲ್ಲನೂ ಸಿಪ್ಪೆ ತೆಗೆದೇ ನಾವು ಅಡುಗೆ ಮಾಡೋಕ್ಕೆ ಹೋಗಬಾರ್ದು. ಕೆಲವೊಂದನ್ನು ನಾವು ಸಿಪ್ಪೆ ಸಹಿತನೇ ಹಾಕೋದು ಒಂದು ಹೆಲ್ತ್ ವಿಷಯಕ್ಕೂ ತುಂಬಾ ಅನುಕೂಲ ಇರುತ್ತೆ. ಹಾಗಾಗಿ ನಾನು ಮಂಗಳೂರು ಸೌತೆಕಾಯಲ್ಲಿ ಸಿಪ್ಪೆ ತೆಗಿಯೋಕ್ಕೆ ಹೋಗಲಿಲ್ಲ. ಇದನ್ನು ಹಾಕಿ ನಾನು ಒಂದು 2 ವಿಸಲ್ಲು ಕೂಗಿಸ್ಕೊಳ್ತೀನಿ. ಅಂದರೆ ಬೇಗ ಆಗೋಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಭಾಳನೇ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು 5-6 ಎಸಳಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ, ಏಕೆಂದರೆ ನಾನು ಆಲ್ರೆಡಿ ಬೇಯೋಕ್ಕೂ 1 ಈರುಳ್ಳಿ ಹಾಕಿರೋದ್ರಿಂದ ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಒಂಚೂರು ಹುಣಸೆಹಣ್ಣು ರಸನಾದರೂ ಹಾಕ್ಕೋಬೋದು ನೀವು, ಅಥವಾ ಈ ಥರ ಹುಳಿನೇ ಡೈರೆಕ್ಟ್ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಕಾಯಿನ ದಪ್ಪ ಹಾಕಿದ್ದೀನಿ. ಕಾಯಿ ತುರಿ ಹಾಕಿದಾಗ ನಾವೆಲ್ಲನೂ ಹಾಕ್ಕೋಬೋದು. ನಾನು ಸ್ವಲ್ಪ ದಪ್ಪ ಚಾಕುಲಿ ಹಾಕಿದ್ರಿಂದ ಒಂದ್ಸಲಿ ಗ್ರೈಂಡ್ ಮಾಡಿಬಿಟ್ಟು ನೆಕ್ಸ್ಟು ನಾನು ಸಾಂಬಾರು ಪುಡಿ ಮತ್ತು ಬೇಯಕ್ಕೆ ಹಾಕಿದ್ನಲ್ಲ ಟೊಮೊಟೊ, ಅದನ್ನು ಕೂಡ ರುಬ್ಬಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಬರುತ್ತೆ. ಮಧ್ಯದಲ್ಲಿ ಟೊಮೊಟೊ ಎಲ್ಲ ಸಿಗೋದಿಲ್ಲ ಸಾಂಬಾರಲ್ಲಿ. ಒಂಚೂರು ಗ್ರೈಂಡ್ ಮಾಡ್ಕೊಂಬಿಟ್ಟು ಇದನ್ನು ಬೇಳೆ ಜೊತೆಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಲಸಿನ ಬೀಜನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈಗ ಅದ್ರ ಜೊತೆಗೆ ನಾನು ರುಬ್ಬಿರೋವಂಥ ಖಾರ ಮತ್ತು ಉಪ್ಪು, ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು.
ಬೇಳೆ ತರಕಾರಿ ಎಲ್ಲ ಬೇಯಿಸ್ಕೊಂಡಿರೋದ್ರಿಂದ ನಾವು ಜಾಸ್ತಿ ತುಂಬ ಹೊತ್ತು ಏನು ಬೇಯಿಸ್ಬೇಕಾಗಿಲ್ಲ. ಏಕೆಂದರೆ ಖಾರ ಉಪ್ಪು ಸ್ವಲ್ಪ ಹಿಡಿದ್ರೆ ಸಾಕು. ಅಂದರೆ ಒಂದು 2-3 ಮಳ್ಳಿದ್ರೆ ನಿಮಗೆ ಸಾಕಾಗುತ್ತೆ. ತುಂಬ ಬೇಯಿಸೋಕ್ಕೆ ಹೋಗಬಾರ್ದು. ನೀವು ಕಾಯಿನ ಬೇಳೆ ಬೇಯಿಸ್ಕೊಂಡು ಹಾಕೋದಾದರೆ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು, ಇಲ್ಲಾಂದರೆ ಇಲ್ಲ. ಅಷ್ಟೊತ್ತಿಗೆ ಅನಿತಾ ಬಂದು ಸ್ವಲ್ಪ ಅವಳಿಗೆ ಜ್ವರ ಇರೋದ್ರಿಂದ ತುಳಸಿ ಕಷಾಯ ಮಾಡಿಕೊಡೋಣ ಅಂಥೇಳಿ ಅಂದ್ಕೊಂಡಿದ್ದೆ. ಅವಳು ಇಲ್ಲ ಬೇಡಮ್ಮ, ನನಗೆ ಒಂದು ಸ್ವಲ್ಪ ಕಾಫಿ ಕೊಡು, ತಲೆ ನೋವ್ತಾ ಇದೆ ಅಂತ ಅಂದ್ಲು. ಸರಿ ಸಾಂಬಾರು ಬೇಯಕ್ಕೆ ಇಟ್ಬಿಟ್ಟು ಹಾಗೆ ಅವಳಿಗೆ ಒಂಚೂರು ಕಾಫಿ ಕೊಟ್ಟೆ. ಸರಿ ನಾನು ಕವಿತಾನು ಕೂಡ ಚೂರು ಕುಡಿದ್ವಿ. ಏನಾಗುತ್ತೆ ಅಂದರೆ ಒಂಚೂರು ಕಾಫಿ ಟೀ ಏನೋ ಮಾಡಿದಾಗ ಜೊತೇಲಿ ನಾವು ಒಂದು ಅರ್ಧ ಗ್ಲಾಸು ಕುಡಿಯೋ ಅಭ್ಯಾಸಗಳು. ಹಾಗಾಗಿ ಅದೊಂದು ಚೂರು ಸರಿ ಹಾಗೆ ಕುಡಿದು ಸ್ವಲ್ಪ ಸುಧಾರಿಸ್ಕೊಂಡು, ಏಕೆಂದರೆ ನಾನು ಕೂಡ ಆಗ್ತಾನೆ ಸ್ನಾನ ಮಾಡಿದ್ನಲ್ವ, ಸ್ವಲ್ಪ ಕಾಫಿ ಕುಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ ಅಂದ್ಕೊಂಡು ಒಂಚೂರು ಕಾಫಿ ಕುಡಿದ್ಬಿಟ್ಟು ಹಾಗೆ ಅಡುಗೆ ಕಂಟಿನ್ಯೂ ಮಾಡಿಕೊಂಡೆ. ಸಾಂಬಾರು ಅಷ್ಟೊತ್ತಿಗೆ ಬೆಂದಿತ್ತು. ಹಾಗೆ ಒಗ್ಗರಣೆ ಒಂದು ಹಾಕ್ಕೊಂಡ್ಬಿಟ್ಟೆ. ಒಗ್ಗರಣೆಗೂ ಅಷ್ಟೇ 1-2 ಸ್ಪೂನ್, 1-2-3 ಸ್ಪೂನ್ ಎಣ್ಣೆ, ಸಾಸಿವೆ, ಸ್ವಲ್ಪ ಹಿಂಗು, ಕರಿಬೇವು, 1-2 ಒಣಮೆಣಸಿನ್ಕಾಯಿ, ಇಷ್ಟು ಒಂದು ಒಗ್ಗರಣೆ ಕೊಟ್ಟರೆ ಸಾಂಬಾರು ರುಚಿ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ 1-2 ನಿಮಿಷದಲ್ಲಿ ನನಗೆ ಒಗ್ಗರಣೆಗಾಯಿತು. ಸರಿ ಹೇಗೋ ಸಾಂಬಾರು ಬೆಂದಿದ್ದನ್ನ ನಾನು ಇದೇ ಪಾತ್ರೆಗೆ ಬಗ್ಗಿಸ್ಕೊಂಡೆ. ದೊಡ್ಡ ಕುಕ್ಕರಲ್ಲಿ ಮಾಡಿದ್ದೆ ಅಲ್ವಾ, ಹಾಗಾಗಿ ಸಣ್ಣ ಪಾತ್ರೆಗೆ ನಾನು ಅದನ್ನು ಬಗ್ಗಿಸ್ಕೊಂಡೆ. ಸಾಮಾನ್ಯವಾಗಿ ಇದು ಪ್ಯಾನು, ಇದೂ ಕುಕ್ಕರೇ. ನನಗೆ ಸ್ವಲ್ಪ ಸೈಜ್ ವೈಸು ಎಲ್ಲನೂ ಕುಕ್ಕರೇ ಇಟ್ಕೊಂಡು ಬಿಟ್ಟಿರೋದ್ರಿಂದ ಏನಾಗುತ್ತೆ, ಸ್ಟೆಪ್ ಬೈ ಸ್ಟೆಪ್ ನಾನು ಈ ಪ್ಯಾನಲ್ಲೇ ಸಾಮಾನ್ಯವಾಗಿ ಸಾಂಬಾರು ಮಾಡೋದು ರೆಗ್ಯುಲರಾಗಿ. ಇವತ್ತು ಕವಿತಾ ಅನಿತಾ ಎಲ್ಲ ಬಂದಿದ್ದಲ್ವ, ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ದೊಡ್ಡ ಕುಕ್ಕರಲ್ಲಿ ಇಟ್ಕೊಂಡಿದ್ದೆ. ಮತ್ತೀಗ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡೆ ನಾನು. ಅದೇ ನಾನು ಮಧ್ಯಾಹ್ನದಾದ್ಮೇಲೆ ಸಂಜೆ ಅಷ್ಟೊತ್ತಿಗೆ ಮತ್ತೆ ಇನ್ನೊಂದು ಸಣ್ಣ ಪಾತ್ರೆಗೆ ಹಾಕ್ಕೊಂಡು ಕುದಿಸಿ ಎತ್ತಿಟ್ಕೊಂಡು ಬಿಡ್ತೀನಿ. ಚಿಕ್ಕ ಪಾತ್ರೆ, ಅವಾಗೆಲ್ಲ ಕುಕ್ಕರು ತೊಳೆದು ಎತ್ತಿಟ್ಟಂಗಾಗುತ್ತೆ. ನೋಡಿ ಸಾಂಬಾರು ರೆಡಿ ಆಯಿತು. ಸ್ಪೆಷಲ್ ಒಂದು ಬಿಸಿ ಮುದ್ದೆ ಮಾಡಿಬಿಟ್ಟು ಅವಳಿಗೆ ಊಟಕ್ಕೆ ಕೊಟ್ಟೆ. ಜ್ವರದ ಇದಕ್ಕೆ ಮುದ್ದೆ ಸಾಂಬಾರು ಒಳ್ಳೆಯದು. ಹಾಗೆ ಸಂಡೇ ಸುವಾಸದು ಬರ್ತಡೇ ಇತ್ತು. ಜೂನ್ 14 ಅವನು ಹುಟ್ಟಿದ ದಿನ. ಅದು ಸಂಡೇನೇ ಅವನು ಹುಟ್ಟಿದ್ದು ಕೂಡ, ಅದು ಸಂಡೇನೇ ಆಯಿತು, ಬಂದಿತ್ತು. ನಾವು ಏನು ಅಂದ್ಕೊಂಡ್ವಿ, ಈ ಸಲ ಹೋಟೆಲಲ್ಲಿ ಹೋಗಿ ಅಲ್ಲೇ ಕೇಕ್ ಕಟ್ ಮಾಡಿಸೋಣ, ಮನೇಲಿ ಬೇಡ ಈ ಸಲ ಅಂತೇಳಿ. ಸಾಮಾನ್ಯವಾಗಿ ಮನೇಲೇ ಮಾಡ್ತಾಯಿದ್ವಿ. ಈ ಸಲ ಹೋಟ್ಲಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಕೇಕನ್ನು ಹೋಟೆಲ್ಗೆ ತೊಗೊಂಡೋದ್ವಿ. RR ನಗರ ನಂದನ್ ಹೋಟೆಲ್ ಅಂತ ಹೇಳ್ಬಿಟ್ಟು, ಅಂದರೆ ಆಂಧ್ರ ಸ್ಟೈಲ್ ಹೋಟೆಲ್ಲು. ನಾವಲ್ಲೇ ಎಲ್ಲರೂ ಕೇಕ್ ಕಟ್ ಅವನಿಗೆ ವಿಶ್ ಮಾಡಿ, ಅವರು ಕೂಡ ಏನು ಮಾಡೋದು ಅಂದರೆ ಹೋಟೆಲ್ನವರು ಅದಕ್ಕೆ ಸ್ಟ್ಯಾಂಡು, ಪ್ಲೇಟ್ಸ್ ಎಲ್ಲ ಕೊಟ್ಟು, ತಲೆಗೆ ಕಿರೀಟ ಅವರೇ ಕೊಟ್ಟಿದ್ದು. ನಮಗೆ ಅದೇನು ಐಡಿಯಾ ಇರಲಿಲ್ಲ. ಅವರು ಹೋಟೆಲಲ್ಲೇ ಅದೆಲ್ಲ ರೆಡಿ ಇಟ್ಕೊಂಡಿರ್ತಾರಂತೆ. ನಾವು ಯಾವಾಗ ಕೇಳಿದ್ವಿ, ಪರ್ಮಿಷನ್ ಕೇಳಿದ್ವಿ, ನಾವು ಸ್ವಲ್ಪ ಕೇಕ್ ಕಟ್ ಮಾಡಿ. ಆಮೇಲೆ ಹೋಟೆಲ್ನಲ್ಲೂ ನಾವು ಕೇಳಿದ್ವಿ, ಒಂದು ಸಣ್ಣದು ಪಾರ್ಟಿ ಥರ ಮಾಡ್ತೀವಿ, ಕೇಕ್ ಕಟ್ಟಿಂಗ್ಸ್ ಮಾಡ್ಕೋತೀವಿ ಅಂತ. ಓಕೆ ಅಂತ ಹೇಳಿ ಅವರೇ ಎಲ್ಲ ಹೆಲ್ಪ್ ಮಾಡಿದ್ರು. ಜೊತೆಗೆ ಅವರು ಸ್ಟಾಫ್ನವರು ಕೂಡ ಅವರು ಕೂಡ ನಮ್ಮ ಜೊತೆ ಬಂದು ಒಂದು ಕ್ಲ್ಯಾಪ್ ಎಲ್ಲ ಹಾಕಿ ವಿಶ್ ಮಾಡಿದ್ರು. ತುಂಬ ಖುಷಿಪಟ್ಟರು. ಹಾಗೆ ಅವರು, ಇದು ಸುಹಾಸ್ ಅಜ್ಜಿ. ನಾನು ಇಲ್ಲಿ ತನಕ ಅವ್ರನ್ನ ಪರಿಚಯನೇ ಮಾಡ್ಸೋಕ್ಕಾಗಿಲ್ಲ. ಈಗ ಬರ್ತಡೇಗೆ ಸರಿ ಹೋಟೆಲ್ಗೆ ಹೋಗ್ತಿದ್ವಿ, ಎಲ್ಲಿಗೆ ಬಂದುಬಿಡಿ ಹೋಟೆಲ್ಗೆ ಹೋಗೋಣ ಅಂತ ಒಟ್ಟಿಗೆ ಎಲ್ಲರೂ ಹೊರಟು. ಅವರು ತುಂಬ ಖುಷಿಪಟ್ಟರು. ಮೊಮ್ಮಗನ ಬರ್ತಡೇಲಿ ಸಾಮಾನ್ಯವಾಗಿ ಮನೆಗೆ ಕರಿತಾ ಇದ್ವಿ, ಈ ಸಲ ಅಂದ್ಕೊಂಡು ಹೋಟ್ಲಿಗೆ ಹೋಗೋಣ, ಯಾವಾಗಲೂ ಮನೆಯಲ್ಲೇ ಮಾಡೋದ್ರಿಂದ ಅಂಥೇಳಿ. ಕೇಕ್ ಕಟ್ಟಿಂಗ್ ಎಲ್ಲಿ ಮಾಡ್ಕೊಳ್ಳೋದಪ್ಪ, ಮನೆಯಲ್ಲ ಏನು ಅಂದಾಗ ನಾವು ಹೋಟ್ಲಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಇದೊಂಥರ ವಿಶೇಷವಾಗಿತ್ತು, ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು ಕೂಡ. ಈ ಥರನೂ ನಾವು ಮಾಡ್ಕೋಬಹುದು ಅಂತೇಳ್ಬಿಟ್ಟು ಅವನಿಗೂ ಒಂಥರ ಇಷ್ಟ ಆಯಿತು. ಅದರಲ್ಲೂ ನಿಮಗೆ ಸ್ಟಾಫ್ನವರು ಕೂಡ ಅವರು ಅಷ್ಟೇ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡ್ರು, ಫೋಟೋ ತೆಕ್ಕೊಂಡ್ರು. ಎಲ್ಲರೂ ಕೇಕ್ ತಿನ್ನಿಸೋದೇ ಆಗಿಬಿಟ್ಟಿದೆ. ಅವನಿಗೆ ಊಟಕ್ಕಿಂತ ಕೇಕೇ ಜಾಸ್ತಿ ಆಗೋಗ್ಬಿಟ್ಟೈತೆ. ಎಲ್ಲರೂ ನಾನೊಂಚೂರು ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇರೋದು. ಹಾಗೆ ಅವ್ನು ಕೇಕ್ ತಿನ್ಸೋಣ ಅಂಥೇಳಿ ನಾನು ಅಷ್ಟೇ ಅವನ ಪಕ್ಕನೇ ಬಂದೆ. ಅಲ್ಲೇ ಒಂಚೂರು ತಿನ್ಸೋಣ ಅಂಥೇಳಿ. ಸಂಡೇ ಆಗಿತ್ತು, ನಾವು ಹಂಗೂ ನಾನ್ ವೆಜ್ಜೇ ತೊಗೊಳ್ಳೋಣ ಅಂಥೇಳಿ ಅಂದ್ಕೊತಾ ಇದ್ವಿ. ಆದರೆ ನಾನು ಸ್ವಲ್ಪ ವೆಜ್ಜೇ ತಿನ್ನೋದು, ನಾನ್ ವೆಜ್ ಬೇಡ ಅಂತ ಅಂದೆ. ನನಗೆ ನಾವಿಲ್ಲಿ ಆಂಧ್ರ ಹೋಟೆಲ್ಗೆ ಹೋಗಿದ್ದೇನೆಂದರೆ ಅಲ್ಲಿ ವೆಜ್ಜು ಮತ್ತು ನಾನ್ ವೆಜ್ಜು ಎರಡೂ ಇರುತ್ತೆ. ಫಸ್ಟು ನಾವೇನು ಅಂದ್ಕೊಂಡ್ವಿ, ಆಂಧ್ರದ್ದು ಸಾಮಾನ್ಯವಾಗಿ ನಾವು ಆಂಧ್ರ ಊಟಗಳು ಈ ಚಟ್ನಿ ಪುಡಿ, ಅಲ್ಲಿ ಅದು
ತೊವ್ವೆಗಳು, ಸೊಪ್ಪಿನ ಹುಳಿ ಇದೆಲ್ಲ ಸ್ಪೆಷಲಾಗಿರುತ್ತೆ ಅಲ್ವಾ. ಅದಕ್ಕೆ ನಾವು ಅಂದ್ಕೊಂಡ್ವಿ ನಾನ್ ವೆಜ್ಗಿಂತ ನಾವು ವೆಜ್ಜೇ ತೊಗೊಳ್ಳೋಣ, ಇಲ್ಲಿಯ ಸ್ಪೆಷಾಲಿಟಿ ಏನಿದೆ ನೋಡೋಣ ಅಂತೇಳ್ಬಿಟ್ಟು. ಸರಿ, ಹಾಗೂ ಹುಡುಗರುಗಳೆಲ್ಲ ಅಯ್ಯೋ ಇವತ್ತು ಸಂಡೇ ಅಲ್ವಾ ಅಂತ ಅಂದು, ಸರಿ ಸ್ಟಾರ್ಟರ್ಸ್ ತೊಗೊಂಬಿಡೋಣ ನಾನ್ ವೆಜ್ಜನ್ನ ಅಂಥೇಳಿ ಏನೋ ಲಾಲಿಪಪ್ಪು, ಕಬಾಬು ಅದನ್ನು ಸ್ಟಾರ್ಟರ್ಸ್ ಆಗಿ ತೊಗೊಂಡ್ರು ಅವರು. ಎಲ್ಲರೂ ಒಂದೊಂದು ಎರಡೆರಡು ಪೀಸ್ ಅದನ್ನೇ ಬಡಿಸ್ಕೊಂಡು ನಂತರ ನಾವು ವೆಜ್ಜದು ಮತ್ತು ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಇದು ನೋಡಿ ಚಟ್ನಿ, ಈ ಏನಂದರೆ ಗೊಂಗುರ ಸೊಪ್ಪು ಅಂತಾರಲ್ಲ ಆ ಸೊಪ್ಪಲ್ಲಿ ಮತ್ತು ಹುಚ್ಚೆಳ್ಳೆಣ್ಣೆ ಹಾಕಿ ಸಾಮಾನ್ಯವಾಗಿ ನಾವು ಬಾಣಂತಿಲೆಲ್ಲ ಮಾಡ್ತೀವಿ, ಆ ಥರ ಚಟ್ನಿ ಮಾಡಿದರು. ಅನ್ನಕ್ಕಂತೂ ಅಲ್ಟಿಮೇಟ್ ಸೂಪರಾಗಿತ್ತು, ತುಂಬಾ ಚೆನ್ನಾಗಿತ್ತು. ಆಮೇಲೆ ಇದೇನಪ್ಪ ಅಂದರೆ ನೀವು ತಿನ್ನೋಷ್ಟು ಊಟ. ನಿಮಗೇನು ಅನ್ನಿಸ್ತು ಇದೆಲ್ಲ ನೋಡಿ? ಖುಷಿಯಾಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡಿ.